ಮಾತಾಡ್ತಿದ್ವಾ, ಫಸ್ಟ್ ನನಗೂ ಅವಳಿಗೂ ಜಗಳ ಆಯಿತು ಅಂದರೆ ರಕ್ಷಿತಂಗೆ ಅವ್ರವ್ರದ್ದು ಏನೋ ಅಸುರನ್ ಟಾಸ್ಕಲ್ಲಿ 2ನೇ ವೀಕಲ್ಲಿ ಅವ್ರೇನೇನೋ ಜಗಳ ಆಡ್ತಿದ್ರೆ. ಅವತ್ತೇನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಹಿಂದಿನ ವಾರ ನಾನು ಇದನ್ನು ಹೇಳೋದು ಮರ್ತೆ, ಹೇಳ್ಬೋದಾ ಇವಾಗ? ಫಸ್ಟ್ ವಾರದಲ್ಲಿ ನಮಗೆ ಲಾಸ್ಟ್ 2 ಡೇಸ್ ಊಟನೇ ಇರಲಿಲ್ಲ. ಅದು ನನ್ನ ಜವಾಬ್ದಾರಿ ಆಯ್ತು, ಅಡುಗೆ ಮನೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಾನು ಪ್ಲ್ಯಾನ್ ಮಾಡಲಿಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲ ಅದು ಸಾಮಗ್ರಿಗಳು ಮತ್ತೆ ಬರುತ್ತೋ ಇಲ್ವೋ ಏನೂ ಗೊತ್ತಿಲ್ಲ. ಫಸ್ಟ್ ಬಂದಾಗೆಲ್ಲ ಖರ್ಚು ಮಾಡಿಬಿಟ್ವಿ. ಲಾಸ್ಟ್ 2 ಡೇಸಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ನಮಗೆ ಯಾರಿಗೂ. ಅದರಲ್ಲೂ ನಾನು ಏನೇನಿದೆ ಅದರಲ್ಲೆಲ್ಲ ಒಂದೊಂದೇ ಚಪಾತಿ ಥರ ಮಾಡಿ ರೋಲ್ ಮಾಡಿ ಕೊಟ್ಟೆ. ಅವತ್ತು ನನ್ನ ಹೊಟ್ಟೆಗೆ ಏನೂ ಸಿಕ್ಕಿಲ್ಲ. ನಾನಂದರೆ ಫಸ್ಟ್ ಎಲ್ಲರೂ ಹೊಟ್ಟೆ ತುಂಬಿಡ್ಲಪ್ಪ, ನನ್ನ ಹೊಟ್ಟೆ ಬೇಕಾ ಆಮೇಲೆ ಯೋಚನೆ ಮಾಡೋಣ ಅಂತ. ಅವತ್ತು ಇಡೀ ದಿನ ಹೊಟ್ಟೆ ತುಂಬಿರಲಿಲ್ಲ. ಲಾಸ್ಟ್ ಡೇ ಅಂತೂ ದಾಲ್ ಮಾಡಿ ಇಷ್ಟು ಪುಟ್ಟ ದಾಲಲ್ಲಿ ನಂಗೆ ಅವತ್ತು ನಿಜ ಕಣ್ಣೀರು ಹರಿದಿತ್ತು. ಅದು ಎಷ್ಟು ಜನಗಳಿಗೆ ತಲುಪಿದೆಯೋ ಗೊತ್ತಿಲ್ವಾ. ನನ್ನಿಂದಾಗಿ ಎಷ್ಟು ಹೊಟ್ಟೆಗಳು ಹಸ್ಕೊಂಡು ಮಲ್ಕೊಳ್ಳೋಂಗಾಗುತ್ತೆ. ನನ್ನ ಜವಾಬ್ದಾರಿ ನನ್ನ ತಲೆ ಮೇಲೆ ತೊಗೊಂಡೆ. ನಾನು ಹೇಳ್ಬೋದಾಗಿತ್ತು, ನನಗೇನು ಗೊತ್ತಿತ್ತು, ಅಷ್ಟು ಬಂತು, ಅಷ್ಟಲ್ಲಿ ಮಾಡಿ ಹಾಕಿದ್ದೀನಿ ಬಿಡಿ, 1 ವಾರ ಅಂತ ಹೇಳ್ಬೋದಾಗಿತ್ತು. ಬಟ್ ನನಗೆ ತಪ್ಪು ಅನಿಸಿದಾಗ ಅದನ್ನು ಒಪ್ಕೊಳ್ಳೋದು ಸರಿ ಅಂತ ನನಗೆ ದಂಗೆ ಹೇಳಕ್ಕೆ ಕಾರಣ ಅದೇ. ನಾನು ಧನು ಮಹಾರಾಜ, ಇವಾಗ ಧನುಷ್ ಅವ್ರ ಹತ್ರ ಹೋಗಿಲ್ಲಿದ್ದೆ. ನೋಡಿ, ಬಿಗ್ ಬಾಸ್ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ನೀವು ಅದಲು ಬದಲು ಮಾಡ್ಕೊಳ್ಳೋ ಹಾಗಿಲ್ಲ, ಹಂಚ್ಕೊಳ್ಳೋ ಹಾಗಿಲ್ಲ, ಇದೆಲ್ಲ ಹೇಳಿದ್ದಾರೆ ಸರಿ. ಅರಸಿರು ದಾನ ಮಾಡೋ ಹಾಗಿಲ್ಲ ಅಂತ ಹೇಳಿಲ್ವಲ್ಲ. ನೀವು ಅಟ್ಲೀಸ್ಟ್ ಬಿಗ್ ಬಾಸ್ಗೆ ಹೋಗಿ ಹೇಳಿ, ನಾನು ದಾನ ಮಾಡ್ತೀನಿ, 1-2 ಪಾವ್ ಅಕ್ಕಿ, ಅವ್ರ ಹೊಟ್ಟೆಗೆ ಏನೂ ಇಲ್ಲ, ಹಸ್ಕೊಂಡು ಮಲಗ್ತಾ ಇವೆ ಅವು 2 ದಿನದಿಂದ, ಕೇಳಿ ಅಂತ ಹೇಳಿದೆ. ಅದೇ ಫಸ್ಟ್ ವೀಕಲ್ಲಿ ಎಲ್ರಿಗೂ ಕನ್ಫ್ಯೂಷನ್, ಮಾಡಬೇಕೋ ಮಾಡಬಾರ್ದೋ, ಸರಿನೋ ತಪ್ಪೋ ಗೊತ್ತಿಲ್ಲ. ಅವ್ರು ಹಾಂ ಕೇಳ್ತೀನಿ ಅಂದರು. ಅಶ್ವಿನಿ ಅವ್ರು ಸಿಕ್ಕಿದ್ರು, ಅಶ್ವಿನಿನೂ ಹೇಳಿದೆ, ಪ್ಲೀಸ್ ಬಿಗ್ ಬಾಸ್ಗೆ ಕೇಳಿ, ನೀವು ದಾನ ಮಾಡ್ಬೋದಲ್ಲ ಅಂತ. ಹಾಂ ಕೇಳ್ತೀನಿ ಅಂದರು. 5 ನಿಮಿಷ ಬಿಟ್ಟು ಯಾರೂ ಬಂದಿಲ್ವಂತ ಬಂದು ನೋಡಿದ್ರೆ ಅಷ್ಟು ಜನ ಅರಸಿರೋ ಚೆನ್ನಾಗಿ ಗೊರಕೆ ಹೊಡಿತಿದ್ದಾರೆ. ನಂಗೆ ಅಲ್ಲಿ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಅಷ್ಟು ಹೇಳಿದ್ಮೇಲೆ ಇವಾಗ ನಾನು ನೀವು ಜೊತೆನಲ್ಲಿ ಇದ್ದೀವಿ 1 ವಾರ ಅಂದಾಗ, ಆ್ಯಸ್ ಅ ಮನುಷ್ಯತ್ವದಲ್ಲಿ ನಾವು ಯೋಚನೆ ಮಾಡಲ್ವಾ, ಅಯ್ಯೋ ನನ್ನ ಫೆಲ್ಲೋ ಇವ್ರುಗಳು ಸ್ಪರ್ಧಿಗಳು ಹಸ್ಕೊಂಡು ಮಲಗಿದ್ದಾರೆ, ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ, ಶಿಕ್ಷೆ ಆದರೂ ಪರವಾಗಿಲ್ಲ, ತಿನ್ಬಿಡ್ಲಿ. ಯೋಚನೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಮಾಡ್ತೀವಿ. ಇವ್ರೇನು ಇಷ್ಟು ಅವ್ರು ಹೊಟ್ಟೆ ತುಂಬಿಸ್ಕೊಂಡ್ರು, ತಿಂದರು, ಹೋಗಿ ಮಲಗಿಬಿಟ್ಟಿದಾರಲ್ಲ ಅಂತ ಕೋಪ ಬಂದಿತ್ತು. ಆ ಕೋಪನೇ ದಂಗೆಯಾಗಿ ಮಾರ್ಪಾಡಾಗಿದ್ದು. ಇನ್ನು ಇವ್ರುಗಳನ್ನೆಲ್ಲ ಕೇಳಿದ್ರೆ ಆಗಲ್ಲ ಅಂತ. ಸೆಕೆಂಡ್ ವೀಕಲ್ಲಿ ಈ ಹುಡುಗಿ ರಕ್ಷಿತಾ ಬಂದಾಗ ಅವ್ರವ್ರದ್ದೇನೋ ಹಸುರನ ಜೊತೆ ಜಗಳ ಆಗಿ ಇಲ್ಲಿ 12 ಜನಕ್ಕೆ ಚಿಕನ್ ಮಾಡ್ತಾ ಇದ್ದಿದ್ದು. ಅದು ಲಕ್ಸುರಿ. ನಾನು ತಿನ್ನಲ್ಲ, ನಾನು ಬೈ ಚಾಯ್ಸ್ ಐ ಆಮ್ ಅ ವೆಜಿಟೇರಿಯನ್. ಬಟ್ ಅವ್ರಿಗೆಲ್ಲ ಅಷ್ಟು ಕಷ್ಟಪಟ್ಟು ಅವೆಲ್ಲ ಕಾಯ್ತಾ ಇದ್ದಾರೆ ಲಕ್ಸುರಿ ಬಂದಿದೆಯಲ್ಲ ಅಂತ. ಅದು ಏನು ಗೊತ್ತಾ, ಹಾಗಲಕಾಯಿ ಮಾಡ್ತಾ ಇದ್ದಿದ್ದು, ಹುರಿದಿರ್ತಿದ್ದು, ಅದನ್ನು ಹಸುರ ತೊಗೊಂಡು ಹೋಗ್ಬಿಟ್ಟಿದ್ದಾನೆ. ಸರಿ, ನಿಮ್ಮದು ಅವ್ರದ್ದು ಜಗಳ ಮಾಡಿ, ಅದಕ್ಕೇನಾದ್ರೂ ನೀವು ವಿರೋಧ ವ್ಯಕ್ತಪಡಿಸಿ, ಅದು ನೋ ಪ್ರಾಬ್ಲಮ್. ಅದನ್ನು ತಂದಾಗ ಹಸುರ ಅವನು ಅಗೇನ್ ಏನು ಬೇಕಾದರೂ ಮಾಡ್ಬೋದು. ಯಾರೋ ಕುಡ್ದಿಟ್ಟಿದ್ದು ಎಂಜಲಿಟಿಯನ್ನು ತಂದು ಅವ್ರ ಹಾಗಲಕಾಯಿಗೆ ಹಾಕಿದ್ದಾನೆ. ಅವಳಿಗೆ ಕೋಪ ಬಂತು, ಅದೆಲ್ಲ ಸರಿ, ಒಪ್ಕೊಳ್ತೀನಿ. ಆ ಟೈಮಲ್ಲಿ ಹಂಗೆಲ್ಲ ಆಗುತ್ತೆ. ಅವ್ರ ಪಾತ್ರ ಅವ್ರು ನಿಭಾಯಿಸ್ತಿದ್ದಾರೆ. ಹಸುರ ಕೆಟ್ಟವನಾಗಿರ್ಬೇಕು, ಅವ್ನು ಏನು ಬೇಕಾದ್ರೂ ಮಾಡ್ಬೋದು, ನಾವೇನು ಕೇಳಂಗಿಲ್ಲ. ನಾನು ಇಲ್ಲೇನೋ ಹಿಂಗೆ ನೋಡೋಕೆ ಬರ್ತಿದ್ದೀನಿ, ಅಷ್ಟೂ ತಂದು ಚಿಕನ್ಗೆ ಸುರಿದಾಗ ನಂಗೆ ಹೊಟ್ಟೆ ಉರಿದೋಯ್ತು. ಯಾಕಂದರೆ ನಮ್ಗೆ ಅಷ್ಟೊತ್ತಿಗೆ ಹಸಿವಿನ ಬೆಲೆ, ನಾನು ಏನೇ ಇವಾಗ ಹಸ್ಕೊಂಡಿರ್ಬೋದು, ಬಟ್ ಆ ಬೆಲೆ ಗೊತ್ತಾಗಲ್ಲ. ಯಾಕಂದರೆ ನಂಗೆ ಗೊತ್ತು ನೆಕ್ಸ್ಟ್ ಮೂಮೆಂಟ್ ನಾನೇನೋ ಆರ್ಡ್ರ್ ಮಾಡ್ಕೊಂಡು ತಂದು ತಿನ್ಬೋದು ಅನ್ನೋ ಅರಿವಿರುತ್ತೆ ನನಗೆ. ಅಲ್ಲಿ ಹಾಗಲ್ಲ, ಒಂದ್ಸತಿ ಊಟ ಇತ್ತು ಅಂದರೆ ಹೋಯ್ತು. ಮತ್ತೆ ನಾಳೆ ಮತ್ತೆ ಆ ಸಾಮಗ್ರಿ ಬರೋವರೆಗೂ ಎಲ್ಲರೂ ಹಸ್ಕೊಂಡು ಕಾಯಬೇಕು. ಮಧ್ಯದಲ್ಲಿ ಟಾಸ್ಕ್ ಇರುತ್ತೆ, ನಿದ್ದೆ ಇರುತ್ತೋ ಇಲ್ವೋ, ಫ್ರಸ್ಟ್ರೇಷನ್ ಎಲ್ರಿಗೂ ಅದೇನೂ ಯೋಚನೆ ಮಾಡಿಲ್ಲ. ಪಾಪ ಆ ಹುಡುಗಿಗೆ ಆ ಟೈಮಲ್ಲಿ ಆ ಫ್ರಸ್ಟ್ರೇಷನ್ ಆಗಿರ್ಬೋದು. ಸಿಕ್ಕಾಪಟ್ಟೆ ಕೋಪ ಬಂತಾ. ನಾನು ಹೇಳ್ತಾ ಇರೋದನ್ನು ಕೇಳ್ತಾನೆ ಇಲ್ಲ. ನಾನು ಹೇಳಿದ್ನಲ್ಲ, ಎಲ್ಲ ಕಡೆ ಕಿರ್ಚಾಟ. ಆ ಹುಡುಗಿ ನಿಲ್ಲಿಸ್ತಾನೆ ಇಲ್ಲ. ಅವಳು ಸಿಕ್ಕಾಪಟ್ಟ ಹೈಪರು. ನಾನು ಅಷ್ಟೇ ಜೋರಾಗಿ ಕಿರ್ಚ್ತಿದ್ದೀನಿ. ಅವಳ ಮಾತು ನನಗೆ ಕೇಳಿಸ್ತಿಲ್ಲ, ನನ್ನ ಮಾತು ಅವಳು ಕೇಳಿಸ್ತಿಲ್ಲ. ನಂದು ಒಂದೇ ಪಾಯಿಂಟ್ ಇದ್ದಿದ್ದು. ಆಮೇಲೆ ನಾನು ಏನು ಮಾಡಿದೆ, ಚಿಕನಿಂದ ಎಲ್ಲ ತೆಗೆದು, ಅಲ್ಲಿ ಯಾವುದೋ ಪ್ಯಾನ್ ಸಿಕ್ತು, ಪ್ಯಾನ್ ಇಟ್ಟೆ, ಚಿಕನಿಂದ ಕರೆಲ್ಲ ಎಲ್ಲ ತೆಗೆದು ಹಾಕಿದೆ, ಮಾತಾಡ್ತಾ ಇದ್ದೆ. ಅವಳು ಬಂದು ಕಿರ್ಚ್ತಾನೇ ಇಲ್ಲ. ನನಗೆ ಆ ದಿನ ಫುಲ್ ಹಸಿವು, ನಾನು ತಿಂದೇ ಇಲ್ಲ, ಏನು ರಾತ್ರಿ ಆಗಿದೆ, ಏನೂ ತಿಂದಿಲ್ಲ. ಇವ್ರಿಗೆ ಅಡುಗೆ ಮಾಡಿ ನಂದು ಮಾಡ್ಕೊಂಡು ನಾನು ತಿನ್ನಬೇಕು, ವೆಜಿಟೇರಿಯನ್ನು. ನಾನು ಹೇಳಿದೆ, ಕೋಪ ಬಂತು ಅಂತ ಏನೇನೋ ಮಾಡೋಕ್ಕಾಗತ್ತಾ? ನಾನು ಕೋಪ ಬಂತು ಅಂತ ಇಲ್ಲಿ ನಿಂತಿರೋರ್ಗೆ ಹಿಂಗೆ ಎಸ್ತು ಬಿಟ್ರೆ ಅಂದೆ. ಅಲ್ಲಿ ಪ್ಯಾನು ಆನೂ ಆಗಿರಲಿಲ್ಲ, ಎಣ್ಣೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಮತ್ತೆ ನನ್ನ ಕಡೆ ತಿರುಗ್ಬಿಡೋದ ವಿಷಯ. ಎಣ್ಣೆ ಪ್ಯಾನನ್ನು ಚಿಕ್ಕ ಹುಡುಗಿ ಮುಖಕ್ಕೆ ಎರಚ್ಬಿಟ್ಲು. ಕಾಯ್ಕೊಂಡು ಕೂತಿದ್ದು ಅಶ್ವಿನಿ ಗೌಡ. ಅವ್ರು ನನ್ನ ಮೇಲೆ ಖಂಡಿತ ಇವಳು ಯಾಕೋ ನನ್ನ ವಿರುದ್ಧ ಬಂದಿದ್ದಾಳೆ ಅಂತ. ಅದು ಸಿಕ್ತು, ತಾಳು ಮಾಡ್ತೀನಿ ನಿನಗೆ. ಇನ್ನೊಂದು ವಿಷಯ, ಮಂಜು ಭಾಷಣಿ ಆ ವಯಸ್ಸಿಗೆ ಮಾಡಿದ್ದು ತಪ್ಪು, ಹೋರಾಟ ಶುರು ಆಗೋಯ್ತು. ನಾನು ಹೇಳೋದು, ನಿಜವಾದ ಸಮಸ್ಯೆ ಇದ್ದರೆ ಹೋರಾಟ ಮಾಡಿ, ನಿಮಗೆ ಬೇಡ ಅನ್ನಲ್ಲ. ಸಮಸ್ಯೆನ ನೀವೇ ಯಾಕೆ ಹುಟ್ಟು ಹಾಕ್ತಿದ್ದೀರಾ ಇಲ್ಲಿ? ಹೊಸ ಎಲ್ಲಿ ಸಮಸ್ಯೆ ಸಿಗುತ್ತೆ ಅಂತ ಕಾಯೋದು, ವಿಷಯನೇ ಅಲ್ಲದ ವಿಷಯನ ಸಮಸ್ಯೆ ಮಾಡೋದು, ಕಿರ್ಚಾಡೋದು ಅವಳ ಜೊತೆ ಬಟ್ ನನಗಲ್ಲಿ ಏನಾಯಿತು ಅಂದರೆ, ನನಗೆ ಯಾರೂ ಹೇಳಬೇಕಾಗಿಲ್ಲ. ನಮ್ಮ ಬುದ್ಧಿ ನಮ್ಮ ಕೈಲಿರುತ್ತೆ.